ಲಂಚ ಮುಕ್ತ ಕರ್ನಾಟಕ ನಮ್ಮ ಜೆಡಿಎಸ್ ಪಕ್ಷದ ಸಿದ್ಧಾಂತವೇ ಲಂಚ ಮುಕ್ತ ಕರ್ನಾಟಕ. ಓಕೆ, ದಯವಿಟ್ಟು ಜೆಡಿಎಸ್ ಪಕ್ಷದ ಸೇನಾನಿಗಳು ಹಾಗೂ ದಯವಿಟ್ಟು ಮಹಾತ್ಮ ಗಾಂಧಿ ಅವರಿಗೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಮಹಾತ್ಮ ಗಾಂಧಿ ಅವರಿಗೆ ಮಾಲಾರ್ಪಣೆ ಮಾಡೋದಕ್ಕೆ ಒಂದು 5 ಸೇನಾನಿಗಳು ಮೇಲೆ ಹಚ್ಚಿ ಅವರಿಗೆ ಮಾಲಾರ್ಪಣೆ ಮಾಡಬೇಕು. ಈ ಸಂದರ್ಭದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ವೀರ ಮಹಿಳೆ ಆಗಿರುವಂತ ಕೆಆರ್ಎಸ್ ಪಕ್ಷದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತ ಶ್ರೀಮತಿ ಆಶಾ ವೀರೇಶ್ ಅವರು ತಮ್ಮನ್ನ ಉದ್ದೇಶಿಸಿ ಮಾತಾಡುತ್ತಿದ್ದಾರೆ. ದಯವಿಟ್ಟು ಮಾತಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ. ಬಂಧುಗಳೇ, ಇವತ್ತು ನಾವು ವಿಜಯನಗರದಲ್ಲಿ ಲಂಚ ಆಂದೋಲನ ಹಮ್ಮಿಕೊಂಡಿದೀವಿ. ಎಲ್ಲರಿಗೂ ಗೊತ್ತಿದೆ ಕಾರಣ ಏನಂತ ಹೇಳ್ಬಿಟ್ಟು. ಇವತ್ತು ಬೇಲಿನ ಎದ್ದು ಹೊಲ ಮೇಯ್ದಂತಿದೆ. ಅಂದ್ರೆ ನಮ್ಮ ಲೋಕಾಯುಕ್ತದಲ್ಲಿ ಎಲ್ಲರನ್ನೂ ಮಟ್ಟ ಹಾಕಿ ಇವತ್ತು ಭ್ರಷ್ಟಾಚಾರನೇ ಎಲ್ಲೂ ಆಗ್ಬಾರ್ದು, ಭ್ರಷ್ಟಾಚಾರದಿಂದ ಜನರು ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸ್ವಾತಂತ್ರ್ಯ ಆಗಿರ್ಬೋದು, ಮತ್ತೆ ಗಾಂಧೀಜಿಯವರು ಕೊಟ್ಟಿರುವಂತಹ ಸ್ವಾತಂತ್ರ್ಯದಲ್ಲಾಗಿರ್ಬೋದು, ನಮ್ಮ ಬಳ್ಳಾರಿ, ಕೊಪ್ಪಳ, ವಿಜಯನಗರ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಮಹಾತ್ಮ ಗಾಂಧೀಜಿಗೆ, ಮಹಾತ್ಮ ಗಾಂಧೀಜಿಗೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೃಷ್ಣ ರೆಡ್ಡಿ ಅವರಿಗೆ, ನಿಂಗೇಗೌಡರಿಗೆ, ಗಣೇಶ್ ಸರ್ ಅವರಿಗೆ, ಇವತ್ತು ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂತ ಬಿಟ್ಟು ಇವಾಗ ಆಲ್ರೆಡಿ ಪಾಯ ಗಣೇಶರಾಗಿ, ಚಂದ್ರಶೇಖರ್ ದೊಡ್ಡಮನೆಯವರಾಗಿ ನಮ್ಮ ಪಕ್ಷದ ಸೇನಾನಿಗಳು ಈಗ ಆಲ್ರೆಡಿ ಹೇಳ್ತಾ ಬರ್ತಿದೆ. ಇವನ್ ರಾಜ್ಯಾದ್ಯಂತ ಯಾವ ರೀತಿ ನಡೀತಾ ಇದೆ, ಈ ಭ್ರಷ್ಟರನ್ನ ಯಾವ ಪಕ್ಷದವರು ಕೂಡ ತಡೆ ಹಾಕಕ್ಕಾಗ್ತಿರಷ್ಟು ಮುಂದುವರೆದಿದೆ ಅನ್ನೋದನ್ನ ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ. ಭ್ರಷ್ಟರು ಯಾವ ರೀತಿ ಅವರ ಅಧಿಕಾರವನ್ನ ದುರುಪಯೋಗ ಪಡೆದುಕೊಂಡು ಅವ್ರು ಕೊಡ್ತಾ ಇರುವಂತಹ ಸಂಬಳಗಳನ್ನ ಕೂಡ ಲೆಕ್ಕ ಮಾಡದೆ ಇವತ್ತು ಅವರು ಭ್ರಷ್ಟಾಚಾರದಲ್ಲಿ ಮುಂದುವರಿತಿದ್ದಾರೆ. ಅಂದ್ರೆ ಇವತ್ತು ಆಡಳಿತ ಸ್ಥಾನದಲ್ಲಿ ಕುಂತಿರೋದು ಯಾರು ಸ್ವಾಮಿ? ಜೆಸಿಬಿ ಪಕ್ಷಗಳಲ್ಲಿ ವಿರೋಧ ಪಕ್ಷಗಳನ್ನ ಕಟ್ಕೊಂಡಿರೋದು ಯಾರು ಸ್ವಾಮಿ? ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಆಡಳಿತ ಸ್ಥಾನದಲ್ಲಿ ಕುತ್ಕೊಂಡು ಸಹ ಈ ಭ್ರಷ್ಟರನ್ನ ಅಧಿಕಾರಿಗಳು ಹೇಳದೇ ಇರುವಂತ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರನ್ನ ತಡೆ ಹಾಕಕ್ಕಾಗಲ್ಲ, ಇವ್ರಿಗೆ ಶಿಕ್ಷೆ ಕೊಡಕ್ಕಾಗಲ್ಲ, ಇವ್ರನ್ನ ಯಾವುದೇ ರೀತಿ ಬಂಧಿಸಕ್ಕಾಗಲ್ಲ, ಇವರ ಯಾವುದೇ ಒಂದು ಅಪರಾಧಗಳನ್ನ ಸಿಬಿಐಗೆ ತನಿಖೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಇವರ ಅಧಿಕಾರ ಸ್ಥಾನದಲ್ಲಿ ಕೊಟ್ಟು ಏನ್ ಮಾಡ್ತಾರೆ ಸ್ವಾಮಿ? ನಾವು ಆಲ್ರೆಡಿ ಫ್ರೀಡಂ ಪಾರ್ಕಲ್ಲಿ ಹೇಳಿದೀವಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಯಾವುದೇ ಒಂದು ಲೋಕಾಯುಕ್ತದಲ್ಲಾಗಿರ್ಬೋದು, ಯಾರೇ ಆಗಲಿ ಭ್ರಷ್ಟರೇ